ಕನ್ನಡಿಯಂತ ಕನ್ನಡ ನಾಡಿಗೆ ಮನ್ನಣೆ ಕೊಡಬೇಕು ಮನಸ್ಸಿಟ್ಟ ವರ್ಣನೆ ಮಾಡುವಂತ ಪೂರ್ಣ ಕರ್ನಾಟಕ ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಲಾವಣಿ ಪದ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಮತ್ತೆ ಕನ್ನಡಿಯಂತ ಕನ್ನಡ ನಾಡಿಗೆ ಮನ್ನಣೆ ಕೊಡಬೇಕು ಮನಸ್ಸಿಟ್ಟ ವರ್ಣನೆ ಮಾಡುವಂತ ಪೂರ್ಣ ಕರ್ನಾಟಕ ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಮಾತನಾಡುವುದು ಕನ್ನಡ ಕಾಗದ ಪತ್ರ ಇರ್ಬಾರ್ದ ಒಡನಾಡ ಸಂಸ್ಥಾನದೊಳಗಾದ ಇಂಥ ಗೀಡ ಇದು ಮೊದಲು ಹೋಗಬೇಕು ದೌಡ ಕೋರ್ಟು ಕಚೇರಿ ಒಳಗಿಂದ ಈ ಜಾಡ ಅತ್ತ ಚಳುವಳಿ ಮಾಡಿದರ ಪಾಡ. ಕನ್ನಡಿಯಂತ ಕನ್ನಡ ನಾಡಿಗೆ ಮನ್ನಣೆ ಕೊಡಬೇಕು ಮನಸ್ಸಿಟ್ಟ ವರ್ಣನೆ ಮಾಡುವಂತ ಪೂರ್ಣ ಕರ್ನಾಟಕ ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಕನ್ನಡ ಭಾಷೆ ಇದು ಮಣ್ಣ ಫಲಾಗುದು ಕಣ್ಣ ತೆರೆದು ನೀವು ನೋಡಬಲ್ಲಿರಿ. ಚಿನ್ನ ಅಚಿನ್ನವಾಗಿ ಹನ್ಯಾರ ಕ್ರಮಿಸುವಂತ ನಾಡನ್ನು ಉಳಿಸಿಕೊಳ್ಳಿರಿ. ಸರಳ ವಿದ್ಯೆ ಮಾತೃಭಾಷೆ ವರಳ ನೋಡಬಲ್ಲಿರಿ. ಪಾರಭಾಷೆಯೊಳು ಸಿಕ್ಕಿ ಮರಳಾದಿರಿ. ಎರವಾರ ಮಾತಿಗೆ ಹೆಗ್ನ ಕಡಿದಾಡಿದಂತೆ ತರ್ತಾರ ಭಾಷೆಗಳ ಬೆರೆಸಿಟ್ಟಿರಿ. ಕನ್ನಡಿಯಂತ ಕನ್ನಡ ನಾಡಿಗೆ ಮನ್ನಣೆ ಕೊಡಬೇಕು ಮನಸ್ಸಿಟ್ಟ ವರ್ಣನೆ ಮಾಡುವಂತ ಪೂರ್ಣ ಕರ್ನಾಟಕ ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಕಾವೇರಿ ಗೋದಾವರಿ ತನಕ ನಮ್ಮ ದೇಶ ಪ್ರಾಚೀನ ಕಾಲದ ಇತಿಹಾಸ ಗಣಿತ ಕವಿಗಳಿಂದ ತುಂಬಿ ತುಳುಕಿತ ದೇಶ ಅವರು ಇಲ್ಲದೆ ಹಾಗಿಂತ ಘಾತ. ಆದಿ ಪಂಪಾರನ್ನ ಸಿನ್ನ ಹರಸಹಿತ ರುದ್ರ ಭಟಾನಗ ವರ್ಮಾನ ತವರು ಅವರು ಇಲ್ಲದೆ ಹಾಗಿಂತ ಘಾತ. ಮಾತನಾಡುವುದು ಕನ್ನಡ ಕಾಗದ ಪತ್ರ ಇರ್ಬಾರ್ದ ಒಡನಾಡ ಸಂಸ್ಥಾನದೊಳಗಾದ ಇಂಥ ಗೀಡ ಇದು ಮೊದಲು ಹೋಗಬೇಕು ದೌಡ ಕೋರ್ಟು ಕಚೇರಿ ಒಳಗಿಂದ ಈ ಜಾಡ ಅತ್ತ ಚಳುವಳಿ ಮಾಡಿದರ ಪಾಡ. ಕನ್ನಡಿಯಂತ ಕನ್ನಡ ನಾಡಿಗೆ ಮನ್ನಣೆ ಕೊಡಬೇಕು ಮನಸ್ಸಿಟ್ಟ ವರ್ಣನೆ ಮಾಡುವಂತ ಪೂರ್ಣ ಕರ್ನಾಟಕ ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಜೀರ್ಣೋದ್ಧಾರ ಮಾಡಿ ದಯವಿಟ್ಟ. ಎಷ್ಟೂರು ಗೋವಿಂದರಾಜು ಆರಾಮ? ಮೇಡಮ್, ಕನ್ನಡ ನಾಡಿನ ಬಗೆಗೆ ಕನ್ನಡದ ಬಗೆಗೆ ಎಷ್ಟು ಸೊಗಸಾಗಿ ಹಾಡಿದ್ರಿ ಅಲ್ವಾ? ಎಲ್ಲ ತಪ್ಪು ಹೌದಾ? ಕನ್ನಡ ಭಾಷೆ ಶಬ್ದ ಸಂಪತ್ತಿನ ಗಣಿ, ಬಗೆದಷ್ಟು ಬಂಗಾರ ಕೇಳಿದಷ್ಟು ಇಂಚರ. ಹಾಗೆ ಅರ್ಚನಾ ಮ್ಯಾಮ್, ಥ್ಯಾಂಕ್ ಯು. ಹೇಳಿ ಮ್ಯಾಮ್, ಹೇಗೆ ಅನ್ನಿಸ್ತು? ಯಾಕೆ ತಪ್ಪು ಹಾಡಿದ? ಈ ಕೆರಡನೇ ಸಾಂಗಲ್ಲಿ ತಾಯಿ ಬಗ್ಗೆ ಹಾಡಿ ಎಲ್ಲ ಕಣ್ಣಲ್ಲಿ ನೀರು ಅದೇ ಯೋಚನೆ ಇಟ್ಕೊಂಡು ಬಂದು ತಪ್ಪು ಹಾಡ್ಬಿಡೋದಾ? ಅರ್ಥ ಹೋಗ್ಬಿಡ್ತು ಮೇಡಮ್. ಎಷ್ಟು ನೀಟಾಗಿ ಅದನ್ನು ನವೀನ್ ಕುಮಾರ್ ಜಿ ಅವರು ಅವ್ರು ಅಷ್ಟು ಚೆನ್ನಾಗಿ ಹಾಡಿದ್ದಕ್ಕೆ ನೀವು ಅದನ್ನು ಹೀಗೆ ಹೇಳೋದಾ? ಫೀಲ್ ಆಗೋಯ್ತಾ? ಆಯ್ತಾಯ್ತು, ಓಕೆ. ಅರ್ಚನಾ ಮ್ಯಾಮ್, ಇದು ನಾನು ಒಪ್ತೀನಿ ಈ ಮಾತನ್ನು. ಯಾಕಂದರೆ ಕಲಾವಿದರೆ ಭಾವಜೀವಿಗಳು, ಅದರಲ್ಲೂ ತಂದೆ ತಾಯಿ, ಅದರಲ್ಲೂ ತಾಯಿ ಅಂತ ಬಂದಾಗ ಈ ಥರ ಭಾವೋದ್ವೇಗಕ್ಕೆ ಒಳಗಾಗೋದು ಸಹಜ. ಆಲ್ಮೋಸ್ಟ್ ಬಹುತೇಕ ಎಲ್ಲರ ಕಣ್ಣಲ್ಲಿ ನೀರಿತ್ತು ನವೀನ್ ಅವರ ಹಾಡು ಹಾಡಿದಾಗ. ಸೊ ಆ ಥರದ ಹಾಡು ಹಾಡಿ ನೆಕ್ಸ್ಟು ಇನ್ನೊಂದು ಹಾಡಬೇಕು ಅಂತಂದಾಗ ಅವರು ಅದೇ ಮೂಡಿಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಅದರಿಂದ ತಕ್ಷಣ ಈಚೆ ಬಂದು ಹಾಡೋದು ಅದು ಒಂದು ಚಾಲೆಂಜೇ ಅದು. ಬಟ್ ನೀವು ಹಾಡಿದ ಹಾಡಿನಲ್ಲಿ
ಅಷ್ಟು ಪದಗಳಿದ್ವು, ಎಲ್ಲ ಒಂದು ರಾಶಿ ಪದಗಳು. ಅದನ್ನೆಲ್ಲ ತಾಳಕ್ಕೆ ಹೊಂದಿಸ್ಕೊಂಡು ಶ್ರುತಿ ಕಡೆನೂ ಗಮನ ಕೊಟ್ಟು, ತಾಳದ ಕಡೆ, ಭಾವದ ಕಡೆ ಎಲ್ಲ ಗಮನ ಕೊಟ್ಟು ಹಾಡೋದು. ಅದು ಪ್ರತಿಯೊಬ್ಬ ಗಾಯಕನಿಗೂ ಲಿರಿಕ್ಸ್ ನೋಡ್ಕೊಳ್ದೆ ನಾವು ಸ್ಟೇಜ್ ಮೇಲೆ ಹಾಡ್ತಾ ಆರಾಮಾಗಿ ಎದುರುಗಡೆ ಎಷ್ಟು ದೊಡ್ಡ ಪುಸ್ತಕನೋ ಅಥವಾ ಟ್ಯಾಬ್ಲೆಟೋ ಇಟ್ಕೊಂಡು ಹಾಡ್ತೀವಿ. ಬಟ್ ಈ ಕಾಂಪಿಟೇಷನ್ನಿನ ಒತ್ತಡ ಬೇರೆ. ಅದೆಲ್ಲದರ ನಡುವೆನೂ ನೀವು ಅದ್ಭುತವಾಗಿ ಹಾಡಿದ್ರಿ. ಲಿರಿಕ್ಸ್ ಅಲ್ಲಿ ಇಲ್ಲಿ ಒಂಚೂರು ಮರೆತ್ರಿ ಅನ್ನೋದು ಬಿಟ್ಟರೆ ಸೂಪರ್ ಸಿಂಗಿಂಗ್. ಎಲ್ಲ ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಚಿನ್ನದಂತಹ ಕನ್ನಡ ನಾಡು, ನೀವು ಚಿನ್ನದಂತಹ ಗಾಯಕರು, ಚಿನ್ನದಂತಹ ಕಂಠ ನಿಮ್ಮದು. ಆ ಬಟ್ಟೆನೂ ಹಾಗೆ ಚಿನ್ನದ ಬಣ್ಣದ ಬಟ್ಟೆನೇ ಹಾಕ್ಕೊಂಡಿದ್ದೀರಿ. ಅಪ್ಪ. ಆಮೇಲೆ ನೀವು ಹಾಡ್ತಾ ಹಾಡ್ತಾ ಮಧ್ಯದಲ್ಲಿ ಇದು ಬೇಡ, ಈ ಸವಾಸ ಇದ್ರದ್ದು ಕಿತ್ತಾಕಿದ್ರಾ? ಮೇಡಮ್ ಕಿತ್ತಾಕ್ತೆ. ಅದು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇತ್ತು. ನಾನು ಏನು ಆಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ವಿಷಯ ಒಂದು ಹೇಳಬೇಕು ಎಲ್ಲರಿಗೂ. ಬಹಳಷ್ಟು ಜನಕ್ಕೆ ನನಗೂ ಇಷ್ಟು ವರ್ಷದಿಂದ ನಾನು ವೇದಿಕೆ ಮೇಲೆ ಹಾಡ್ತಾ ಇದ್ರು ನನಗೂ ಇಯರ್ಸ್ ಯೂಸ್ ಮಾಡಿ ಹಾಡಿದ್ರೆ ಅಷ್ಟು ನನಗೆ ಮಜಾ ಸಿಗಲ್ಲ. ನನಗೆ ಸ್ಪೀಕರಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸು ಜಮ್ ಅಂತ ಬರ್ತಾ ಇರಬೇಕು, ನನ್ನ ಧ್ವನಿನೂ ಜಮ್ ಅಂತ ಬರ್ತಾ ಇರಬೇಕು, ಅದನ್ನೆಲ್ಲ ಅನುಭವಿಸಿ ಹಾಡಬೇಕು. ಇಯರ್ಫೋನಲ್ಲಿ ಬರೀ ನನ್ನ ವಾಯ್ಸ್ ಮಾತ್ರ ಮತ್ತು ಕೀಬೋರ್ಡ್ ಮಾತ್ರ ಏನೋ ಒಂಚೂರು ಕೇಳಿಸ್ತಾ ಇದ್ದರೆ ಏನೂ ಮಜಾನೇ ಬರ್ತಾ ಇಲ್ವಲ್ಲ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ನನಗೆ. ಹಾಗಾಗಿ ನಾನು ಬಳಸಲ್ಲ ಅದನ್ನು. ಅದರಲ್ಲೂ ಈ ಥರ ಬಹಳಷ್ಟು ಜನ ರಾ ಸಿಂಗರ್ಸ್ ಇದ್ದೀರಿ, ಜನಪದದ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಿ. ನಿಮಗೆಲ್ಲ ಇದು ತುಂಬ ಹೊಸ ಕಾನ್ಸೆಪ್ಟು, ಕಿವಿಗೆ ಚುಚ್ಕೊಂಡು ಹಾಡೋ ಅಂಥದ್ದು. ತುಂಬ ಜನಕ್ಕೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಚಪ್ಪಾಳೆ. ಇದಕ್ಕೆ ಒಗ್ಗಿಕೊಂಡು, ಇದು ನಿಮ್ಗೆ ಸಡನ್ನಾಗಿ ಏನಂತಾರೆ, ಬಾಣಲೆಯಿಂದ ಬೆಂಕಿಗೆ ಅಂತಾರಲ್ಲ, ಹೊಸ ಟೆಕ್ನಾಲಜಿ ಏನೋ ಒಂದು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹಾಡ್ತಿದ್ದೀರಲ್ಲ, ಅದರಲ್ಲೂ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರಲ್ಲ, ನಿಮಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದನ್ನು ಆ್ಯಕ್ಚುಲಿ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ತಪ್ಪುಗಳ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಬಟ್ ಲೈವ್ ಹಾಡೋರಿಗೆ ಸ್ವಲ್ಪ ಮಜಾ ಬರಲ್ಲ ಅಷ್ಟೇ. ಗೋವಿಂದರಾಜು ತುಂಬ ಚೆನ್ನಾಗಿ ಹಾಡಿದ್ರಿ. ಸಾಹಿತ್ಯದ ಕಡೆ ಒಂಚೂರು ಗಮನ ಕೊಡಿ. ಇನ್ನು ಹೇಳೋವಂಥದ್ದು ಏನೂ ಇಲ್ಲ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಸರ್ ಗೋವಿಂದರಾಜು, ಐ ಥಿಂಕ್ ಮೊದಲನೇ ಸಾರಿ ನೀವು ಆಡಿದ್ದಲ್ಲ ಲಾವಣಿ? ಹೌದು ಸರ್. ಹೊಸ ಪ್ರಯತ್ನ ಮೇಡಮ್ ಅವರು. ಯಾಕಂದರೆ ರಾಗ ಎಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಡೋ ರೀತಿಯೇ ಇದೆ. ಆ ಪದಗಳೂ ಭಾಳ ಕ್ಲಿಷ್ಟಕರವಾಗಿದ್ದಾವೆ. ನೀವು ತಪ್ಪು ಆಡಲಿಲ್ಲ, ಕೆಲವು ಕಡೆ ಮರ್ತಿದ್ರೆ ಅಷ್ಟೇ. ಆದಿ ಪಂಪಾರನ್ನ ಸಿಂಹ ಹರಸಹಿತ ರುದ್ರ ಭಟಾನಗ ವರ್ಮಾನ ತವರು. ಬೇರೆ ಇನ್ನೇನಿಲ್ಲ. ಬಟ್ ದಾಟಿ ಮಾತ್ರ ಬದಲಾವಣೆ ಆಗಲಿಲ್ಲ. ಚೆನ್ನಾಗಿ ಆಡಿದ್ದೀರಿ. ಆದರೆ ಮರ್ತಿದ್ದೀರಿ, ಅದು ಸಹಜ. ಒಂದೊಂದು ಸಾರಿ ಹಂಗೆ ಆಗುತ್ತೆ. ಮತ್ತೆ ನೆನ್ಪಿಟ್ಕೊಂಡು ಹಾಡೋಂಥ ಪ್ರಯತ್ನ ಮುಂದೆ ಮಾಡಿ. ಆಯಿತು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಗೋವಿಂದರಾಜು ಸರ್, ಹಿಂದಿನ ಸಂಚಿಕೆಯಲ್ಲಿ ಕನ್ನಡಿ ಅನ್ನೋ ಪದ ಬಳಸಿದ್ರಿ ನೀವು. ಕನ್ನಡಿ ಒಡೆದು ಒಂದು ಹಾಡಲ್ಲಿ ಕನ್ನಡಿ ಅನ್ನೋ ಪದ ಬಂದಿತ್ತಲ್ಲ? ಹೌದು ಸರ್, ಹೌದು. ಇಲ್ಲೂ ಕನ್ನಡಿ ಬಂದಿತ್ತಲ್ವಾ? ನೀವು ಇದನ್ನು ಮತ್ತೆ ಕನ್ನಡಿ ಅಂತಲೇ ಕನ್ನಡ ಅಂತ ಪದ ಬಂತು, ಕನ್ನಡಿ ಬರಲ್ಲ, ಕನ್ನಡ ಅಂತ ಬಂತಲ್ವಾ? ಕನ್ನಡ ಅಂತ ಅಂದ್ರಿ. ಅಂದರೆ ಸರ್ ನಾನು ಕೇಳ್ಕೊಂಡು ಆಡಿದ್ದು ಅದರಲ್ಲಿ. ಸೊ ಹಂಗೆ ಇದೆ ಕನ್ನಡ. ಅಲ್ಲ ನೀವು ಪದ ಬಳಕೆ ಮಾಡ್ಬೇಕಾದ್ರೆ ಕನ್ನಡ ಅಂತ ಹಾಡಿದ್ರಿ. ಎರಡು ಕಡೆನೂ ಕನ್ನಡ ಅಂತ ಹಾಡಿದ್ರಿ. ಅಕಾರ ಹಕಾರಗಳು ಅಲ್ಲಲ್ಲಲ್ಲಲ್ಲೇ ಕೈ ಕೊಡ್ತಾ ಇತ್ತು. ಕನ್ನಡ ಹೇಳಿ ಕನ್ನಡ. ಕನ್ನಡ ಅಂತೀರಾ ಕನ್ನಡ ಅಂತೀರಾ? ಕನ್ನಡ ಹಾಡಿ, ಅದು ಲೈನ್ ಹಾಡಿ. ಕನ್ನಡಿ ಅಂತ ಕನ್ನಡ ನಾಡಿ, ಕನ್ನಡ ನಾಡು ಅಲ್ವಾ? ಕನ್ನಡ ನಾಡು ಅಂತ ಹಾಡಿದ್ರೆ ತಪ್ಪಾಗುತ್ತಲ್ವಾ? ಹೌದು. ಹಾಡಿ. ಕನ್ನಡಿ ಅಂತ ಕನ್ನಡ ನಾಡು. ಸಿಂಪಲ್ ಅಲ್ವಾ? ಗ್ರೂನಲ್ಲೇ ಕೂತ್ಕೊಳ್ಳುತ್ತಲ್ವಾ? ಕನ್ನಡಿ ಅಂತ ಕನ್ನಡ ನಾಡು. ಅಷ್ಟೇ. ಈ ಥರದ್ದೆಲ್ಲ ಸೂಕ್ಷ್ಮ ಗಮನ. ಕನ್ನಡ ಅಂದರೆ ಬೇರೆ ಅರ್ಥ ಆಗ್ಬಿಡುತ್ತೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಚಿನ್ನದಂಥ ನಾಡು ಅಂತ ಯಾಕೆ ಗೊತ್ತಾ? ಗಂಧದ ಬಿಡು ಚಿನ್ನದ ನಾಡು ಅಂತ ಕರ್ನಾಟಕನ ಯಾಕೆ ಕರೀತಾರೆ ಹೇಳಿ? ದೇಶದಲ್ಲಿ ಬೇರೆ ಎಲ್ಲೂ ಚಿನ್ನ ಸಿಗಲ್ಲ, ಕರ್ನಾಟಕದಲ್ಲೇ ಸಿಗೋದು. ಹೌದಲ್ಲ? ಚಪ್ಪಾಳೆ ಹೊಡಿರೋ. ಯಾಕೆ? ನಮ್ಮ ಭೂಮಿ ಚಿನ್ನದ ಮಣ್ಣು ಅಂತ ಈ ಎಷ್ಟು ಪದಗಳು ಜೋಡಣೆ ಇದು ರೀ. ಭಾಳ ಕಷ್ಟ ಅದನ್ನು ಜೋಡಿಸಿ ಅದನ್ನು ಹಾಡೋದು ಅಲ್ವಾ? ಒಳ್ಳೆ ಉಕ್ಕಿನ ಕಡಲೆ ಇದ್ದಂಗಿದೆ ಅದು ಸಾಹಿತ್ಯ. ಚೆನ್ನಾಗಿ ಹಾಡಿದ್ರಿ. ಆದರೆ ಗಮನ ಹರಿಸ್ಬಿಟ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಇದು ಕಾಂಪಿಟೇಷನ್. ಒಳ್ಳೆಯದಾಗಲಿ. ಓಕೆ, ಗುಡ್ ಲಕ್ಸ್. ಓಕೆ, ಆಯಿತು.
ಥ್ಯಾಂಕ್ ಯು, ಒಳ್ಳೆಯದಾಗಲಿ.